Okay. Good morning, students. In the last class, we are discussed about the particle nature of the radiations or matter. So, that is also called as Planck's quantum theory. So, last class ಅಲ್ಲಿ ನಾವು Planck's quantum theory ಬಗ್ಗೆ ಡಿಸ್ಕಸ್ ಮಾಡಿದ್ವಿ. So, what is the statements of Planck's quantum theory? ಈ ಕಾನ್ಸೆಪ್ಟ್ ಹೋಗೋಕ್ಕಿಂತ ಮುಂಚಿತವಾಗಿ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಏನ್ ಹೇಳುತ್ತೆ, ಏನ್ ಡಿಸ್ಕಸ್ ಮಾಡಿದ್ವಿ ಅನ್ನೋದು ಒಂದ್ ಸ್ವಲ್ಪ ಐಡಿಯಾ ನಮ್ಗೆ ಇವಾಗ ಇರಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ಪ್ಲಾಂಕ್ ಪ್ರಕಾರ ಏನು? ಸೊ ದಿಸ್ ಇಸ್ ದ ಲೈಟ್ ವೇವ್, ಆರ್ ಲೈಟ್ ರೇಡಿಯೇಷನ್. ಸೊ ಅಕಾರ್ಡಿಂಗ್ ಟು Planck's quantum theory, this light radiations made up of small packets of light energy. That light radiation consists of small packets of light energy called as photons. So that is called as photons. So then the energy of each photon is equals to h nu. So this is called Planck's quantum theory. ಅಂದ್ರೆ ಪ್ಲಾಂಕ್ಸ್ ಏನಂತ ಹೇಳ್ತಾರೆ ಅಂದ್ರೆ radiations are moving matter appear in the form of particles, small particles ತರ appear ಆಗುತ್ತೆ. So that's called as Planck's quantum theory of radiations or particle nature of light ಅನ್ನೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದು ಪಾರ್ಟಿಕಲ್ ನೇಚರ್ ನ ಪ್ರೂವ್ ಮಾಡಾದ್ಮೇಲೆ ಸೊ ದೇರ್ ಇಸ್ another hypothesis, that is de Broglie hypothesis, that represent wave nature of matter. So Planck's ಏನಂತ ಹೇಳ್ತಾರೆ, radiations all are appear in the form of particle nature, but de Broglie proposed the wave nature of matter nothing but moving matter, so is appear in the form of wave also ಅನ್ನೋದನ್ನ de Broglie propose ಮಾಡ್ತಿರ. So then what is the statement of, or what is the de Broglie hypothesis? So then explain the wave nature of matter ಅಂತ ಹೇಳಿದ್ರೆ, ಸೊ ಏನ್ ಹೇಳ್ತಾರೆ ಡಿ ಬ್ರಾಗ್ಲಿ, ಇದನ್ನ ನಾವು ಇವತ್ತು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಅಕಾರ್ಡಿಂಗ್ ಟು ಡಿ ಬ್ರಾಗ್ಲಿ, ಸೊ ಇದಕ್ಕೆ ಬ್ಯಾಕ್ ಯಾವ್ದಪ್ಪ ಅಂದ್ರೆ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ನಿಮ್ಗೆ ಇರ್ಬೇಕು. ಅದನ್ನ ಅವ್ರ ಪಾರ್ಟಿಕಲ್ ನೇಚರ್ ಹೇಳಿದ್ಮೇಲೆ ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಬರುವಂತದ್ದು. ಅಕಾರ್ಡಿಂಗ್ ಟು ಡಿ ಬ್ರಾಗ್ಲಿ ಎರಡು ಸ್ಟೇಟ್ಮೆಂಟ್ ಅವ್ರು ಕೊಡ್ತಾರೆ. ಫಸ್ಟ್ ಸ್ಟೇಟ್ಮೆಂಟ್ ಹೀಗಿದೆ, ಅಕಾರ್ಡಿಂಗ್ ಟು ಡಿ ಬ್ರಾಗ್ಲಿ ದ ಯೂನಿವರ್ಸ್ is made of particles and radiations ಅಂತ. particles and radiations, that is first statement. ಅಂದ್ರೆ ಇವಾಗ ಪ್ಲಾಂಕ್ಸ್ ಪ್ರಕಾರ ಏನಾಗಿರುತ್ತೆ, ಎಲ್ಲವೂ ಕೂಡ ಪಾರ್ಟಿಕಲ್ ಅನ್ನೋದು ಮಾತ್ರ ಹೇಳಿದ್ರು, ಪಾರ್ಟಿಕಲ್ ಫಾರ್ಮ್ ಅಲ್ಲಿ ಅಪಿಯರೆನ್ಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಫೋಟಾನ್ಸ್ ಅಂತ ಹೇಳಿದ್ರು. ಬಟ್ ಡಿ ಬ್ರಾಗ್ಲಿ ಪ್ರಪೋಸ್ ದಟ್ ಸ್ಟೇಟ್ ದಟ್ ದ ಯೂನಿವರ್ಸ್ ಅನ್ನೋದು ಇಸ್ ಮೇಡ್ ಅಪ್ ಆಫ್ ಬೋತ್ ಪಾರ್ಟಿಕಲ್ ಅಂಡ್ ರೇಡಿಯೇಷನ್ಸ್. ಸೊ ಪ್ಲಾಂಕ್ಸ್ ಪ್ರಕಾರ ಪಾರ್ಟಿಕಲ್ಸ್ ಇರುತ್ತೆ, ಜೊತೆಗೆ ರೇಡಿಯೇಷನ್ಸ್ ಕೂಡ ಇರುತ್ತೆ. ನಥಿಂಗ್ ಬಟ್ ಡ್ಯುಯಲ್ ನೇಚರ್ ಇರುತ್ತೆ. ಪಾರ್ಟಿಕಲ್ಸ್, ರೇಡಿಯೇಷನ್ ನಥಿಂಗ್ ಬಟ್ ವೇವ್ಸ್ ಅಂತ. ಇದೆರಡರಿಂದ ಆಗಿರೋದೆ ಯೂನಿವರ್ಸ್ ಅಂತ. ಗೊತ್ತಾಗತ್ತಲ್ಲ? ಸೊ ಯೂನಿವರ್ಸ್ ಏನೇನಿದೆಯೋ ಆ ಯೂನಿವರ್ಸ್ ಅಲ್ಲಿ ಎಲ್ಲವೂ ಕೂಡ ಫಂಡಮೆಂಟಲ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಪಾರ್ಟಿಕಲ್ಸ್ ಅಂಡ್ ರೇಡಿಯೇಷನ್ಸ್. ದಟ್ ಈಸ್ ಮೇಡ್ ಬೈ ದಟ್ ಸ್ಟೇಟ್ಮೆಂಟ್ ಮೇಡ್ ಬೈ ಡಿ ಬ್ರಾಗ್ಲಿ. ಸೊ ದೇರ್ ಇಸ್ ಅನದರ್ ಸ್ಟೇಟ್ಮೆಂಟ್. ಇದು ಡಿ ಬ್ರಾಗ್ಲಿ ಕೊಡುವಂತ ಫಸ್ಟ್ ಸ್ಟೇಟ್ಮೆಂಟ್. So then second statement, the nature loves symmetry. ಸೊ ಇವಾಗ ನೇಚರ್ ಅಂದ್ರೆ ಸಿಮಿಟ್ರಿನೇ ಆಗಿರತ್ತೆ, ಅಂದ್ರೆ ಬ್ಯಾಲೆನ್ಸ್ ಮಾಡುವಂಥದ್ದು.
ಸಿಮಿಟ್ರಿ ಅಂದ್ರೆ ಏನು? ಸಮರೂಪತೆ ಅಥವಾ ಬ್ಯಾಲೆನ್ಸ್ ಮಾಡುವಂಥದ್ದು. ನೇಚರ್ ಯಾವಾಗಲೂ ಕೂಡ ಬ್ಯಾಲೆನ್ಸ್ ಮಾಡೋದನ್ನ ಇಷ್ಟಪಡುತ್ತೆ. ಸೊ ಅದರಿಂದ ಸೊ ಬೋತ್ ಏನ್ ಹೇಳ್ತಾರೆ, ಬೋತ್ ಪಾರ್ಟಿಕಲ್ ಅಂಡ್ ರೇಡಿಯೇಷನ್ ಮಸ್ಟ್ ಬಿ ಸಿಮಿಟ್ರಿಕಲ್. ಸೊ ಬೋತ್ particles and radiations are symmetrical. So this is called de Broglie hypothesis. ಸೊ ಎಕ್ಸ್ಪ್ಲೈನ್ ಡಿ ಬ್ರಾಗ್ಲಿ ಹೈಪಾಥಿಸಿಸ್ ಅಂದ್ರೆ ಇದೆರಡು ಸ್ಟೇಟ್ಮೆಂಟ್ ನ ನೀವು ಪೇನ್ ಆಗಿ ಬರಿಬೇಕಾಗತ್ತೆ. ಸೊ ಅಂದ್ರೆ ವೇವ್ ನೇಚರ್ ಆಫ್ ಮ್ಯಾಟರ್ ನ ಪ್ರಪೋಸ್ ಮಾಡ್ತಿದ್ದಾರೆ ಅಂದ್ರೆ ಇನ್ಕ್ಲೂಡಿಂಗ್ ಪಾರ್ಟಿಕಲ್ ನೇಚರ್, ವೇವ್ ನೇಚರ್ ನು ಕೂಡ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ದಟ್ ನಥಿಂಗ್ ಬಟ್ ಡ್ಯೂಯಲ್ ನೇಚರ್ ನ ಡಿ ಬ್ರಾಗ್ಲಿ ಪ್ರಪೋಸ್ ಮಾಡುವಂಥದ್ದು. ಸೊ ಅಕಾರ್ಡಿಂಗ್ ಟು ಡಿ ಬ್ರಾಗ್ಲಿ, the universe is made up of both particles and radiations. Radiations nothing but waves. ಎರಡರಿಂದನೂ ಕೂಡ ಆಗಿರುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್, ದ ನೇಚರ್ ಲವ್ ಸಿಮಿಟ್ರಿ. ಹಾಗಾದ್ರೆ ನೇಚರ್ ಸಮರೂಪತೆ ಅಂದ್ರೆ ಎರಡನ್ನು ಬ್ಯಾಲೆನ್ಸ್ ಮಾಡುವಂತದನ್ನ ಇಷ್ಟಪಡುತ್ತೆ. ಸೊ ಬೋತ್ ಪಾರ್ಟಿಕಲ್ಸ್ ಅಂಡ್ ರೇಡಿಯೇಷನ್ಸ್ ಆರ್ ಸಿಮಿಟ್ರಿಕಲ್. ಅಂದ್ರೆ ಪಾರ್ಟಿಕಲ್ಸ್ ಮತ್ತೆ ರೇಡಿಯೇಷನ್ಸ್ ಕೂಡ ಸಿಮಿಟ್ರಿಕಲ್ ಆಗಿರುತ್ತೆ ಯೂನಿವರ್ಸ್ ಒಳಗಡೆ ಅನ್ನೋದು ಇದು ಸ್ಟೇಟ್ಮೆಂಟ್ ದಟ್ ವಾಸ್ ಮೇಡ್ ಬೈ ಡಿ ಬ್ರಾಗ್ಲಿ. ಸೊ ದಿಸ್ ಸ್ಟೇಟ್ಮೆಂಟ್ ಪ್ರಕಾರ ಸೊ ಏನ್ ಹೇಳ್ತಾರೆ ಹಾಗಾದ್ರೆ, ದೇರ್ ಫಾರ್ ದಟ್ ಈಸ್ ಅದರಿಂದ ಈ ಸ್ಟೇಟ್ಮೆಂಟ್ ಇಂದ ಏನಂತ ಅನ್ಕೊಳ್ಬಹುದು ಅಂದ್ರೆ, ಎಲೆಕ್ಟ್ರಾನ್ಸ್, ಸ್ಮಾಲ್ ಪಾರ್ಟಿಕಲ್ಸ್, ಸ್ಮಾಲ್ ಮೂವಿಂಗ್ ಪಾರ್ಟಿಕಲ್ಸ್, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ and other material particle other material particles ಸೊ ಏನಾಗಿರುತ್ತೆ, having both dual nature ಅಂತ, having both particle nature and wave nature. ಸೊ ದಿಸ್ ಇಸ್ ದ ಸ್ಟೇಟ್ಮೆಂಟ್. ಅಂದ್ರೆ ಇದೆರಡರ ಮೀನಿಂಗ್ ಹೀಗೆ ಹೇಳ್ಬೋದು. ಸೊ ದ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್, ದೀಸ್ ಆರ್ ದ ಸ್ಮಾಲ್ ಮೆಟೀರಿಯಲಿಸ್ಟಿಕ್ ಪಾರ್ಟಿಕಲ್ಸ್ ಅಥವಾ ಅದರ್ ಮೆಟೀರಿಯಲಿಸ್ಟ್ ಪಾರ್ಟಿಕಲ್ಸ್. ವೆನ್ ದೇ ಆರ್ ಮೂವಿಂಗ್, ದೇ ಪೊಸೆಸ್ ಬೋತ್ ಪಾರ್ಟಿಕಲ್ ನೇಚರ್ ಆಸ್ ವೆಲ್ ಆಸ್ ವೇವ್ ನೇಚರ್. ಎರಡನ್ನೂ ಕೂಡ ಜೊತೆಲೇ ಇರುತ್ತೆ, ಜೊತೆಯಿಂದನೇ ತಕೊಂಡು ಹೋಗ್ತಿರುತ್ತೆ ಅನ್ನೋದು ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಆಗಿರುತ್ತೆ. ಇದಿಷ್ಟು ಕೂಡ ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಹೇಳ್ಬೋದಾ? ಹಾಗಾದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಕಾರ್ಪಸ್ಕುಲರ್ ಮಾಡೆಲ್ ಡೆಸ್ಕಾರ್ಟೇಸ್ ಆದ್ರೆ, ಕಾರ್ಪಸ್ ತರ ಇದೆ ಲೈಟ್ ಅನ್ನೋದು ಹೇಳೋದು ಡೆಸ್ಕಾರ್ಟೇಸ್. ಸೆಕೆಂಡ್ ಒನ್ ವೇವ್ ನೇಚರ್ ಆಫ್ ಲೈಟ್, ದಟ್ ಇಸ್ ಪ್ರಪೋಸ್ಡ್ ಬೈ ಐಗನ್. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ದಟ್ ಪಾರ್ಟಿಕಲ್ nature is proposed by Planck. So then dual nature was proposed by ಡಿ ಬ್ರಾಗ್ಲಿ. ಎರಡು ತರನು ಇರುತ್ತೆ, ಪಾರ್ಟಿಕಲ್ ಮತ್ತೆ ವೇವ್ ನೇಚರ್ ಅನ್ನ ಪ್ರಪೋಸ್ ಮಾಡಿದ್ದು ಡಿ ಬ್ರಾಗ್ಲಿ ಆಗಿರುತ್ತೆ. ಹೀಗೆ ನೀವು ಆರ್ಡರೈಸ್ ಮಾಡ್ಕೊಂಡು ಓದ್ಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಡಿ ಬ್ರಾಗ್ಲಿ ಹೈಪಾಥಿಸಿಸ್. ಸೊ ಎಕ್ಸ್ಪ್ಲೈನ್ ಡಿ ಬ್ರಾಗ್ಲಿ ಹೈಪಾಥಿಸಿಸ್ ಆರ್ ವೇವ್ ನೇಚರ್ ಆಫ್ ಮ್ಯಾಟರ್ ಅಂತ ಹೇಳಿದ್ರೆ ಇದಿಷ್ಟು ನೀವು ಬರೀಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ಡಿ ಬ್ರಾಗ್ಲಿ, the universe is made up of particles and radiations. Universe nothing but, universe ಅಂದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ. ಸೊ ಯೂನಿವರ್ಸ್ ಅಲ್ಲಿ ನೀವು ಏನೇ ತಗೊಂಡ್ರು ಕೂಡ ದೇ ಆರ್ ಅಪಿಯರ್ ಇನ್ ದ ಫಾರ್ಮ್ ಆಫ್ ಪಾರ್ಟಿಕಲ್ಸ್ ಆರ್ ರೇಡಿಯೇಷನ್ಸ್. ನಥಿಂಗ್ ಬಟ್ ಬೋತ್ ಪಾರ್ಟಿಕಲ್ಸ್ ಅಂಡ್ ರೇಡಿಯೇಷನ್ಸ್ ಅಲ್ಲಿ ಇರುತ್ತೆ. ದೆನ್ ಸೆಕೆಂಡ್ ಒನ್, ದ ನೇಚರ್ ಲವ್ಸ್ ಸಿಮಿಟ್ರಿ. ಈ ನೇಚರ್ ಅಲ್ಲಿ ಬ್ಯಾಲೆನ್ಸ್ ಮಾಡೋದನ್ನ ಇಷ್ಟಪಡುತ್ತೆ ನೇಚರು. ಸೊ ದಟ್ಸ್ ವೈ particles and radiations having symmetry. ಅವೆರಡು ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ. Sometimes they appears in the particles, some they appears in the form of wave. Radiation nothing but waves. So they are symmetrical ಅನ್ನೋದು ಡಿ ಬ್ರಾಗ್ಲಿಯ ಎಕ್ಸ್ಪ್ಲನೇಷನ್ಸ್. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ದಟ್ ಈಸ್ materialistic particle, moving materialistic particle, it is electrons, protons and neutrons or other materials particle possess both particle nature and wave nature. So this is called de Broglie hypothesis. So after that, ಇಲ್ಲಿ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ಸೊ ಡಿ ಬ್ರಾಗ್ಲಿ ಹೈಪಾಥಿಸಿಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಕಾನ್ಸೆಪ್ಟ್, ಸೊ ವಾಟ್ ಈಸ್ ಮೀನ್ ಬೈ ಡಿ ಬ್ರಾಗ್ಲಿ ವೇವ್? ಡಿ ಬ್ರಾಗ್ಲಿ ವೇವ್
ಡಿ ಬ್ರಾಗ್ಲಿ ವೇವ್ ಆರ್ ಮ್ಯಾಟರ್ ವೇವ್ ಅಂತ ಹೇಳಿ ಒಂದೊಂದು ಮಾರ್ಕ್ ಕೇಳ್ತಾರೆ. ವಾಟ್ ಈಸ್ ಮೀನ್ ಬೈ ಡಿ ಬ್ರಾಗ್ಲಿ ವೇವ್ ಆರ್ ಮ್ಯಾಟರ್ ವೇವ್? ಸೊ ಡಿ ಬ್ರಾಗ್ಲಿ ವೇವ್ ನ ಹೇಗೆ ಡಿಫೈನ್ ಮಾಡ್ತೀರಾ? ಸೊ ಇಲ್ಲಿ ನೋಡಿ, ಇವಾಗ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲನೇಷನ್ ಅರ್ಥ ಆಗ್ಲಿ ಅಂತ, ದೇರ್ ಇಸ್ ಎ ನ್ಯೂಕ್ಲಿಯಸ್, ಅರೌಂಡ್ ದ ನ್ಯೂಕ್ಲಿಯಸ್ ದ ಎಲೆಕ್ಟ್ರಾನ್ ಇಸ್ ರಿವಾಲ್ವಿಂಗ್. ಇದೆಲ್ಲ ನಿಮ್ಗೆ ಗೊತ್ತಿದೆ. ದಿಸ್ ಎಲೆಕ್ಟ್ರಾನ್ ಇಸ್ ರಿವಾಲ್ವಿಂಗ್, ಮೂವ್ ಆಗ್ತಾ ಇದೆ. ಸೊ ಅಕಾರ್ಡಿಂಗ್ ಟು De Broglie, this moving electrons is having both dual nature, that is particle nature and wave nature. So that's why, so this is moving. When the electron is moving like that possess wave nature. So ಈ ತರ ಸುಮ್ಮನೆ ರ್ಯಾಂಡಮ್ ಮೂವ್ ಆಗಲ್ಲ, ದಟ್ ಮೂವಿಂಗ್ ಇನ್ ದ ಫಾರ್ಮ್ ಆಫ್ ವೇವ್ ಅನ್ನೋದು ಡಿ ಬ್ರಾಗ್ಲಿ ಎಕ್ಸ್ಪ್ಲನೇಷನ್ಸ್ ಆಗಿರೋದು. ಓಕೆ, so here moving particle is electron, so that having both particle nature, particle ಅಂದ್ರೆ small particle ತರ already electron ಇದೆ. So when the electron is moving, that having wave nature also, wave nature ಕೂಡ ಇರುತ್ತೆ, that is called dual nature. So then what is mean by matter wave or de Broglie wave? So this is the wave associated with the moving particles. When the particle is moving, they associated a they possessed a wave. ನೋಡಿ, ಒಂದು ಪಾರ್ಟಿಕಲ್ ಮೂವ್ ಆಗ್ಬೇಕಾದ್ರೆ ಒಂದು ವೇವ್ ನ ಕ್ರಿಯೇಟ್ ಮಾಡುತ್ತಲ್ಲ, ದಟ್ ವೇವ್ ಅಂದ್ರೆ ಈಗ ಗೊತ್ತಾಗತ್ತಲ್ಲ, ದಿಸ್ ವೇವ್ ಕಾಲ್ಡ್ ಆಸ್ ಮ್ಯಾಟರ್ ವೇವ್. ಅದನ್ನೇ ನಾವು ಮ್ಯಾಟರ್ ವೇವ್ ಅಂತ ಹೇಳ್ತೀವಿ. ಓಕೆ, ಸೊ ವಾಟ್ ಈಸ್ ಮ್ಯಾಟರ್ ವೇವ್ ಅಂತ ಕೇಳಿದ್ರೆ, ದ ವೇವ್ ಅಸೋಸಿಯೇಟೆಡ್ ವಿತ್ ಮೂವಿಂಗ್ ಮೆಟೀರಿಯಲ್ ಪಾರ್ಟಿಕಲ್. ಇದನ್ನ ಹೇಳಲೇಬೇಕು. ವೇವ್ associated with ಮೂವಿಂಗ್ ಮೆಟೀರಿಯಲ್ ಪಾರ್ಟಿಕಲ್. ಒಂದು ಪಾರ್ಟಿಕಲ್ ಮೂವ್ ಆಗ್ಬೇಕಾದ್ರೆ ಒಂದು ವೇವ್ ನ ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಮೂವಿಂಗ್ ಮೆಟೀರಿಯಲಿಸ್ಟಿಕ್ ಪಾರ್ಟಿಕಲ್ ಅಥವಾ ಮೆಟೀರಿಯಲ್ ಪಾರ್ಟಿಕಲ್, ಕಾಲ್ಡ್ ಆಸ್ ಡಿ ಬ್ರಾಗ್ಲಿ ವೇವ್. ಅದನ್ನೇ ನಾವು ಡಿ ಬ್ರಾಗ್ಲಿ ವೇವ್ ಅಂತ ಹೇಳ್ತೀವಿ. ಓಕೆ, ಇದು ಫಸ್ಟ್ ಟರ್ಮ್. ವಾಟ್ ಈಸ್ ಮ್ಯಾಟರ್ ವೇವ್ ಅಂತ ಹೇಳಿದ್ರೆ ಇದನ್ನ ನೀವು ಬರಿಬೇಕು. ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂದ್ರೆ ಏನು? ಡಿ ಬ್ರಾಗ್ಲಿ ವೇವ್ ಲೆಂತ್. ವಾಟ್ ಈಸ್ ಡಿ ಬ್ರಾಗ್ಲಿ ವೇವ್ ಲೆಂತ್? ಸೊ ಇಲ್ಲಿ ಒಂದು ವೇವ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ದ ಮಸ್ಟ್ ಬಿ ವೇವ್ ಲೆಂತ್ ಇರ್ಲೇಬೇಕಲ್ವಾ. ಸಪೋಸ್ ಇದೀಗ ಹೋಗ್ತಿದೆ, ಎಲೆಕ್ಟ್ರಾನ್ ಈಗ ಮೂವ್ ಆಗ್ತಿದೆ ಅಂದ್ರೆ, ಸೊ ದಿಸ್ ಇಸ್ ವೇವ್. ಹಾಗಾದ್ರೆ ವೇವ್ ಲೆಂತ್ ಅಂದ್ರೆ ಏನು? ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ಕ್ರೆಸ್ಟ್ ಆರ್ ಟ್ರಫ್. ನೀವು ವೇವ್ಸ್ ಅಲ್ಲಿ ಓದಿದ್ದೀರಾ. ಹಾಗಾದ್ರೆ ಇಲ್ಲಿ ಈ ಕ್ರೆಸ್ಟ್ ಇಂದ ಈ ಕ್ರೆಸ್ಟ್ ಇರುವಂತ ಲೆಂತ್ ನ ನಾವು ವೇವ್ ಲೆಂತ್ ಅಂತ ಹೇಳ್ತೀವಿ. ಹಾಗಾದ್ರೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂದ್ರೆ ಏನಂತ ಹೇಳ್ಬೋದು? ದ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ದ ಮೂವಿಂಗ್ ಮೆಟೀರಿಯಲ್ ಪಾರ್ಟಿಕಲ್. ಹೇಳ್ಬೋದಾ? ಸೊ ಹಾಗಿದ್ರೆ ಏನಂತ ಹೇಳ್ಬೋದು? ವೇವ್ ಲೆಂತ್ associated with moving material particle called de Broglie wavelength. ಅದನ್ನೇ ನಾವು ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಿ ವೇವ್ ನೇಚರ್ ಇರುತ್ತೋ ಅಲ್ಲಿಗೆ ವೇವ್ ಲೆಂತ್ ಇದ್ದೇ ಇರುತ್ತೆ. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ಕ್ರೆಸ್ಟ್ ಆರ್ ಕಾನ್ಸಿಕ್ಯೂಟಿವ್ ಟ್ರಫ್ ಅಂತ ಹೇಳ್ತೀವಿ. ಸೊ ದಟ್ಸ್ ವೈ ದಿಸ್ ಇಸ್ ದ ವೇವ್ ಲೆಂತ್. ಸಿಂಪ್ಲಿ ಈಗ ಹೇಳ್ಬೋದು, ದ ವೇವ್ ಲೆಂತ್ ಆಫ್ ಮ್ಯಾಟರ್ ವೇವ್ಸ್ ಕಾಲ್ಡ್ ಆಸ್ ಡಿ ಬ್ರಾಗ್ಲಿ ವೇವ್ ಲೆಂತ್. ಹೌದಲ್ಲ? ಹಾಗಾದ್ರೆ ಒಂದು ಮ್ಯಾಟರ್ ವೇವ್ ಪ್ರೊಡ್ಯೂಸ್ ಆಗಿರತ್ತಲ್ಲ ಮೂವಿಂಗ್ ಮೆಟೀರಿಯಲ್ ಪಾರ್ಟಿಕಲ್ ಇಂದ, ಅದರ ವೇವ್ ಲೆಂತ್ ನ ನಾವು ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ ಹೇಳ್ತೀವಿ. ಸೊ ದೆನ್ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಗ್ಲಿ ವೇವ್ ಲೆಂತ್? ಹಾಗಾದ್ರೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಎಕ್ಸ್ಪ್ರೆಷನ್ ಏನಪ್ಪಾ ಅಂದ್ರೆ, ಸೊ ದಟ್ ಈಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಪಿ. ಇದು ಹೇಗ್ ಬಂತು ಅಂತ ನೆಕ್ಸ್ಟ್ ಡಿರೈವೇಶನ್ ಇದೆ ಹೇಳ್ತೀನಿ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಗ್ಲಿ ವೇವ್ ಲೆಂತ್, where lambda is called as de Broglie wavelength, h represent Planck's constant, p represent linear momentum, m into v, linear momentum of the moving particle. ಅಥವಾ ಇದನ್ನ ಹೇಗೆ ಬರೀಬಹುದು? ಸೊ therefore lambda is equals to h by m into v.
ಸೊ ಪಿ ಜಾಗಕ್ಕೆ ಎಂ ವಿ ಸಬ್ಸ್ಟಿಟ್ಯೂಷನ್ಸ್ ಮಾಡಿದ್ರೆ ಇದು ಸಿಗುತ್ತೆ. ದಿಸ್ ಈಸ್ ಆಲ್ಸೋ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಗ್ಲಿ ವೇವ್ ಅಥವಾ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಕೂಡ ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಆರ್ ವೇವ್ ನೇಚರ್ ಆಫ್ ಮ್ಯಾಟರ್. ಗೊತ್ತಾಗಿದೆಯಲ್ಲ? ಸೊ ಫಸ್ಟ್ ಡಿ ಬ್ರಾಗ್ಲಿ ಹೈಪೋಥಿಸಿಸ್ ನ ಹೇಳ್ದೆ. ಸೊ ಎರಡು ಸ್ಟೇಟ್ಮೆಂಟ್ ಏನ್ ಮಾಡಿರ್ತಾರೆ ಡಿ ಬ್ರಾಗ್ಲಿ, ಅದೆರಡು ಸ್ಟೇಟ್ಮೆಂಟ್ ನ ಹೇಳಿದೀನಿ. ಸೊ ಅವುಗಳ ಮೀನಿಂಗ್, ಹಾಗಾದ್ರೆ ಇದ್ರ ಮೀನಿಂಗ್ ಏನಪ್ಪ ಅಂದ್ರೆ, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅಂಡ್ ಅದರ್ ಮೆಟೀರಿಯಲ್ ಪಾರ್ಟಿಕಲ್ಸ್ possess both particle nature and wave nature. ಸೊ ಇದಿಷ್ಟು ಕ್ಲಿಯರ್ ಆಗುತ್ತಾ? ನೆಕ್ಸ್ಟ್ ಡಿ ಬ್ರಾಗ್ಲಿ ವೇವ್ ಅಂದ್ರೆ ಏನು, ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂದ್ರೆ ಏನು, ಎರಡು ಸ್ಟೇಟ್ಮೆಂಟ್ ನ ನೀವು ಹೇಳ್ಬೇಕಾಗತ್ತೆ. ಹಾಗಾದ್ರೆ ವಾಟ್ ಈಸ್ ಡಿ ಬ್ರಾಗ್ಲಿ ವೇವ್ ಆರ್ ಮ್ಯಾಟರ್ ವೇವ್ ಅಂದ್ರೆ, ದ ವೇವ್ ಅಸೋಸಿಯೇಟೆಡ್ ವಿತ್ ದ ಮೂವಿಂಗ್ ಮೆಟೀರಿಯಲ್ ಪಾರ್ಟಿಕಲ್ called as matter wave or de Broglie wave. So what is de Broglie wavelength andre, the wavelength, that is the wavelength associated with moving particle called as de Broglie wavelength. Therefore lambda is equals to h by p, where p is the momentum, linear momentum, mass into velocity. Therefore lambda is equals to h by mv. Clear? So this is the concept de Broglie hypothesis. ಸೊ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಇವಾಗ ನಾನು ಡಿ ಬ್ರಾಗ್ಲಿ ವೇವ್ ಲೆಂತ್ ಎಕ್ಸ್ಪ್ರೆಷನ್ ಡಿರೈವ್ ಬಂತು, ಈಗ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಪಿ ಅಂತ. ಹಾಗಿದ್ರೆ ಇವಾಗ ಒಂದು 3 ಮಾರ್ಕ್ಗೆ ಇಂಪಾರ್ಟೆಂಟ್ ಡಿರೈವೇಶನ್ಸ್ ಹೇಳೋದಾದ್ರೆ ಹೀಗೆ ಕೇಳ್ತಾರೆ. obtain the expression for, next concept, obtain the expression for de Broglie wavelength. De Broglie wavelength of photon. ಹಾಗಾದ್ರೆ ಫಸ್ಟ್ ಫೋಟಾನ್ ಒಂದು ಮೂವಿಂಗ್ ರೇಡಿಯೇಷನ್ಸ್ಗೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಏನಂತ ಬರುತ್ತೆ ಅಂತ ಡಿಸ್ಕಸ್ ಮಾಡಬೇಕು. ಆಫ್ಟರ್ ದಟ್ ಮೂವಿಂಗ್ ಪಾರ್ಟಿಕಲ್ಗೆ ಡಿಸ್ಕಸ್ ಮಾಡುವ. ಗೊತ್ತಾಯ್ತಲ್ಲ? ಹಾಗಾದ್ರೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂದ್ರೆ ಏನು ನಮ್ಗೆ ಗೊತ್ತಿರೋದು, ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಪಿ ಅಂತ. ಹಾಗಾದ್ರೆ ಇದು ಹೇಗ್ ಬರುತ್ತೆ ಅದನ್ನ ನಾವು ಡಿರೈವ್ ಮಾಡಬೇಕು, ಅಥವಾ ಡಿರೈವ್ ಎಚ್ ಬೈ ಪಿ ಅಂತ. ಕ್ವಶನ್ ಮೀನಿಂಗ್ ಗೊತ್ತಾಯ್ತಲ್ಲ? obtain the expression for de Broglie wavelength of photon. So photon are nothing but moving particle. ಓಕೆ, ಇದನ್ನ ಡಿರೈವ್ ಮಾಡಕ್ಕೆ ನಾನು ಎರಡು ಅಸಂಪ್ಷನ್ಸ್ ನ ಮಾಡ್ಕೊಳ್ತೀನಿ. ಫಸ್ಟ್ ಅಸಂಪ್ಷನ್ ಅಂದ್ರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹ ಕಾನ್ಸೆಪ್ಟ್ಸ್. ಅಕಾರ್ಡಿಂಗ್ ಟು ಕ್ವಾಂಟಮ್ ಥಿಯರಿ, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಅಂತ, ಎನರ್ಜಿ ಆಫ್ ಈಚ್ ಫೋಟಾನ್ ಅಥವಾ ಎನರ್ಜಿ ಆಫ್ ಫೋಟಾನ್ ಇಸ್ ಗಿವನ್ ಬೈ, ಏನೇ ಇರುತ್ತೆ, ಏನು ಎನರ್ಜಿ ಆಫ್ ಫೋಟಾನ್ಗೆ, ಎನರ್ಜಿ ಆಫ್ ಫೋಟಾನ್ ಈಸ್ ಗಿವನ್ ಬೈ, ಏನು ಎನರ್ಜಿಗೆ, ಇ ಇಸ್ ಈಕ್ವಲ್ಸ್ ಟು ಎಚ್ ನ್ಯೂ. ಹೌದಲ್ಲ? ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಆಫ್ ಫೋಟಾನ್. ನಾವು ಹಿಂದೆ ಡಿಸ್ಕಸ್ ಮಾಡಿದ್ದೀವಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಈಕ್ವೇಶನ್ ನಂಬರ್ 1. ಓಕೆ, ಇದು ಫಸ್ಟ್ ಅಸಂಪ್ಷನ್. ಅಕಾರ್ಡಿಂಗ್ ಟು ಕ್ವಾಂಟಮ್ ಥಿಯರಿ, ಎನರ್ಜಿ ಆಫ್ ಫೋಟಾನ್ ಈಸ್ ಈಕ್ವಲ್ಸ್ ಟು ಎಚ್ ನ್ಯೂ. ನೆಕ್ಸ್ಟ್ ಸೆಕೆಂಡ್ ಅಸಂಪ್ಷನ್ ನ ಮಾಡ್ಕೊಳ್ತೀನಿ. ಅಕಾರ್ಡಿಂಗ್ ಟು Einstein's mass energy relation, Einstein mass energy equivalence ಅಥವಾ ರಿಲೇಷನ್ ಅಂತ ಬರೆದು ಬಿಡ್ತೀನಿ. ಮಾಸ್ ಎನರ್ಜಿ ಈಕ್ವಲೆನ್ಸ್ ಆರ್ ರಿಲೇಷನ್ ಏನಂತ ಹೇಳ್ತಾರೆ, ಐನ್ಸ್ಟೀನ್ ಫೇಮಸ್ ರಿಲೇಷನ್ ಇ ಇಸ್ ಈಕ್ವಲ್ಸ್ ಟು ಎಂ ಇಂಟು ಸಿ ಸ್ಕ್ವೇರ್. ಸೊ ದಿಸ್ ಇಸ್ ಕಾಲ್ಡ್ ಈಕ್ವೇಶನ್ ನಂಬರ್ 2. ಐನ್ಸ್ಟೀನ್ ಪ್ರಕಾರ ಮಾಸ್ ಎನರ್ಜಿ ರಿಲೇಷನ್ E is equals to m into c square. Nothing but energy can be converted into mass, mass can be converted into energy. Both are interconvertible. During this process, huge amount of energy is released. So that is in the order of c square.
ದಿಸ್ ಇಸ್ ದ ಮೀನಿಂಗ್ ಆಫ್ ಐನ್ಸ್ಟೀನ್ ಮಾಸ್ ಎನರ್ಜಿ ರಿಲೇಷನ್. ಇದನ್ನ ಫಸ್ಟ್ PUC ಕೂಡ ಓದಿದ್ದೀರಾ. ಸೊ ಓದಿಲ್ಲ ಅಂದ್ರೆ ನಿಮ್ಗೆ ಸೆಕೆಂಡ್ ನ್ಯೂಕ್ಲಿಯರ್ ಚಾಪ್ಟರ್ ಅಲ್ಲಿ ಬರುತ್ತೆ, ಅವಾಗ ಹೇಳ್ತಾರೆ. ಇದೆರಡು ಕೂಡ ಎನರ್ಜಿಯ ರಿಲೇಷನ್, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಪ್ರಕಾರ ಮತ್ತೆ ಐನ್ಸ್ಟೀನ್ ಮಾಸ್ ಎನರ್ಜಿ ರಿಲೇಷನ್ಸ್ ಪ್ರಕಾರ ಆಯ್ತು. ಸೊ ದೆನ್ ಹಾಗಿದ್ರೆ ಇಲ್ಲಿ ನೋಡಿ, ಫ್ರಮ್ 1 and 2, ಫ್ರಮ್ 1 and 2, ಫ್ರಮ್ ಈಕ್ವೇಶನ್ 1 and 2, ಲೆಫ್ಟ್ ಹ್ಯಾಂಡ್ ಸೈಡ್ ಎರಡು ಕಡೆ ಎನರ್ಜಿ ಇದೆ. ಹಾಗಾದ್ರೆ ರೈಟ್ ಹ್ಯಾಂಡ್ ಸೈಡ್ ನ ಈಕ್ವೇಟ್ ಮಾಡುವ, ಏನಾಗುತ್ತೆ? ಸೊ mc² ದಟ್ಸ್ ಈಕ್ವಲ್ಸ್ ಟು ಏನಾಗುತ್ತೆ, ಇಲ್ಲೇನಿದೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ h ಇಂಟು ನ್ಯೂ. ಸೊ ದೆನ್ ಇದನ್ನ ರಿಅರೇಂಜ್ ಮಾಡ್ತಾ ಹೋಗುವ. ಸೊ ಹಾಗಿದ್ರೆ ಇದನ್ನ ಹೇಗೆ ರಿಅರೇಂಜ್ ಮಾಡ್ತೀರಾ? ಹೇಗೆ ರಿಅರೇಂಜ್ ಮಾಡಕ್ ಸಾಧ್ಯ ನೋಡಿ. we know that nu nothing but c by lambda, ಹೌದಾ? The relation between frequency and wavelength is given by nu is equals to c by lambda. Substitutions ಮಾಡಿ nu ಗೆ, therefore m into c² that's equals to hc by lambda. Okay, so here 1c get cancelled, then m into c that's equals to h by lambda. Here mc nothing but mc ಅಂದ್ರೆ it is the product of mass, c ಅಂದ್ರೆ velocity of photon ತಗೊಂಡಿರೋದ್ರಿಂದ velocity of photon ಆಗುತ್ತೆ, that is nothing but momentum. So momentum of the photon is m into c. So now substitute the value, p is equals to h by lambda. So we want the expression for wavelength, therefore lambda is equals to h by p. So this is the expression for de Broglie wavelength for photon. So ನಾನು ಡಿರೈವ್ ಮಾಡಿದ್ದು ಫೋಟಾನ್ ಗೆ, ಬಿಕಾಸ್ here p nothing but m into c ಅಂತ ತಗೊಂಡಿದ್ದೀನಿ. c nothing but velocity of the photon, or ಏನಂತ ಬರೀಬಹುದು, lambda is equals to h by m into c. mc ಅಂತ ಬರ್ದಿದ್ದೀವಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, that is the de Broglie wavelength for photon ಅಂತ. ಓಕೆ, ಸೊ ಇದಿಷ್ಟು ಕೂಡ ಡಿರೈವೇಶನ್. ನಿಮ್ಗೆ ಕೇಳಿದ್ರೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ಫೋಟಾನ್ ಅಂತ ಹೇಳಿದ್ರೆ ಹೀಗೆ ಡಿರೈವ್ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ಕ್ವಾಂಟಮ್ ಥಿಯರಿ, ಎನರ್ಜಿ ನಥಿಂಗ್ ಬಟ್ h nu. According to Einstein mass energy relation, energy nothing but mc². From equation 1 and 2, left hand side is same, therefore equate the right hand side. So therefore mc² into is equals to h nu. Here nu nothing but c by lambda. Substitute 1c get cancelled, remaining mc is equals to h by lambda. Here mc nothing but it is the product of momentum, product of mass and velocity, nothing but momentum. Therefore this is nothing but p is equals to h by lambda. We want the expression for lambda is equals to h by p. So our lambda is equals to h by mc. So this is the expression for de Broglie wavelength for a photon. Suppose ನಿಮ್ಗೆ ಕ್ವಶನ್ ಹೀಗೆ ಕೇಳಿದ್ರೆ, derive the expression for de Broglie wavelength of moving particle ಅಥವಾ ಮೆಟೀರಿಯಲ್ ಪಾರ್ಟಿಕಲ್. ಲ್ಯಾಂಬ್ಡಾ ಡಿ ಬ್ರಾಗ್ಲಿ ವೇವ್ಲೆಂತ್ ಫಾರ್ ಮೆಟೀರಿಯಲ್ ಪಾರ್ಟಿಕಲ್ ಗೆ ಕೇಳಿದ್ರೆ ನೋಡಿ, ಇದು ಅಡಿಷನಲ್ ಆಗಿ ನೀವು ತಗೊಳ್ಬೇಕು. ಸೊ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಗ್ಲಿ ವೇವ್ಲೆಂತ್ ಫಾರ್ ಮೆಟೀರಿಯಲ್ ಪಾರ್ಟಿಕಲ್ ಅಂದ್ರೆ ಆಸ್ ಯೂಶುವಲ್ ಈ ಡಿರೈವೇಶನ್ ನೀವು ಸ್ಟಾರ್ಟಿಂಗ್ ಇಂದ ಮಾಡ್ಕೊಳ್ಳೋದು ಬರ್ತೀರಾ. ಫೋಟಾನ್ ಮೂವಿಂಗ್ ವಿತ್ ವೆಲಾಸಿಟಿ ಸಿ ಆಯ್ತು. So other than the photon moving with velocity v ಆಗುತ್ತೆ. ಹಾಗಿದ್ರೆ ಏನಂತ ಬರೀತೀರಾ? ಫಾರ್ ಮೂವಿಂಗ್ ಮೆಟೀರಿಯಲ್ ಪಾರ್ಟಿಕಲ್ ಅದರ್ ದ್ಯಾನ್ ಫೋಟಾನ್ ಅಂತ. ಫಾರ್ ಮೂವಿಂಗ್ ಮೆಟೀರಿಯಲ್ ಪಾರ್ಟಿಕಲ್ ಮೂಮೆಂಟಮ್ ನಥಿಂಗ್ ಬಟ್ ಮಾಸ್ ಇಂಟು ವೆಲಾಸಿಟಿ. ಅದಕ್ಕೆ ಸಿ ಅಂತ ಬರೆಯಲ್ಲ, ಏನಕ್ಕೆ ಅಂದ್ರೆ so that is c nothing but velocity of light, nothing but velocity of photon. So photon ನ ಬಿಟ್ಟು ಇನ್ ಯಾವುದೇ ಪಾರ್ಟಿಕಲ್ ಕೂಡ ವೆಲಾಸಿಟಿ ಆಫ್ ಲೈಟ್ ಸ್ಪೀಡ್ ಅಲ್ಲಿ ಮೂವ್ ಆಗಕ್ಕೆ ಸಾಧ್ಯ ಇಲ್ಲ. So that's why we taken general velocity m into v. So therefore de Broglie wavelength ಏನಾಗುತ್ತೆ? lambda is equals to
h by m into v ಆಗುತ್ತೆ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ಮೆಟೀರಿಯಲ್ ಪಾರ್ಟಿಕಲ್. ಮೆಟೀರಿಯಲ್ ಪಾರ್ಟಿಕಲ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ವಿ ನ ನೋಡಿದ್ರೆ ಮೆಟೀರಿಯಲ್ ಪಾರ್ಟಿಕಲ್, ಇಲ್ಲಿ ಸಿ ಇದೆ ಅಂದ್ರೆ ದಟ್ ಇಸ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ಫೋಟಾನ್ ಅಂತ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಚ್ ಬೈ ಪಿ. ಅದನ್ನು ಕೂಡ ಎಂ ಇಂಟು ವಿ ಅಂದ್ರೆ ಪಿ ಆಗಿರೋದ್ರಿಂದ ಸೊ ದೇರ್ ಫಾರ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಪಿ. ಇದನ್ನ ಎಕ್ಸ್ಟ್ರಾ ಅಡಿಷನಲ್ ಆಗಿ ನೀವು ಬರೀಬೇಕು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ಮೂವಿಂಗ್ ಪಾರ್ಟಿಕಲ್ ಅಂತ. ನಿಮ್ಗೆ 2 ಮಾರ್ಕ್ಗೆ ಈಗೂ ಕೂಡ ಕ್ವಶನ್ ಕೇಳ್ತಾರೆ. ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ಮೆಟೀರಿಯಲ್ ಪಾರ್ಟಿಕಲ್ ಅಥವಾ ಮೂವಿಂಗ್ ಪಾರ್ಟಿಕಲ್ ಅಂತ ಕೇಳಿದ್ರೆ ಇದನ್ನ ಬರಿಬೇಕು, ಮೆನ್ಷನ್ ಮಾಡ್ಬೇಕು. ಮೂವಿಂಗ್ ಪಾರ್ಟಿಕಲ್ ಅಂದ್ರೆ ವಿ ಅನ್ನೋದನ್ನ ನೀವು ತೋರಿಸಿರ್ಬೇಕು, ಸಿ ಅಂತ ಬರೆದ್ರೆ ರಾಂಗ್. ಅವ್ರೇನಾದ್ರೂ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಫಾರ್ ಫೋಟಾನ್ ಅಂತ ಕೇಳಿದ್ರೆ ನೀವು ಎಂ ಸಿ ಅಂತಾನೆ ಬರಿಬೇಕು, ಅವಾಗ ವಿ ಅಂತ ಬರಿಬಾರ್ದು. ಕೇರ್ಫುಲ್ ಆಗಿರಿ, ಅರ್ಥ ಆಯ್ತಾ? ಇದೆರಡೇ ಮೇನ್ ಡಿಫರೆನ್ಸ್. ಸೊ ಬರ್ದು ಟರ್ಮ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಆರ್ ಎಚ್ ನಥಿಂಗ್ ಬಟ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಎಂ ನಥಿಂಗ್ ಬಟ್ ಮಾಸ್ ಆಫ್ ದ ಫೋಟಾನ್, ಫೋಟಾನ್, m nothing but mass of the material particle, c nothing but velocity of the photon, v nothing but velocity of the material particle. Okay, so this is the de Broglie expression ಅಥವಾ de Broglie wavelength derivation. Is it clear? Okay. So next ಅದೇ ತರ de Broglie express de Broglie wavelength in terms of kinetic energy. ಹಾಗಾದ್ರೆ ಕೈನೆಟಿಕ್ ಎನರ್ಜಿನಲ್ಲಿ ನಾವು ಡಿ ಬ್ರಾಗ್ಲಿ ವೇವ್ಲೆಂತ್ ನ ಹೇಗೆ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದನ್ನ ಡಿಸ್ಕಸ್ ಮಾಡಬೇಕು. ನೆಕ್ಸ್ಟ್ 2 ನೋಟ್ ಪಾಯಿಂಟ್ ಇದೆ, ಅದನ್ನ ಡಿಸ್ಕಸ್ ಮಾಡುವ. ಕೇಳ್ತಾರೆ 2 ಮಾರ್ಕ್ಗೆ. ಸೊ ಡಿ ಬ್ರಾಗ್ಲಿ ವೇವ್ಲೆಂತ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಹೇಗ್ ಬರುತ್ತೆ ಬರೀರಿ, ಎಕ್ಸ್ಪ್ಲೈನ್ ಮಾಡಿ ಅಂತ, ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಿ ಅಂತ. ಹಾಗಾದ್ರೆ ನೋಟ್ 1. So de Broglie wavelength in terms of kinetic energy k ಅಂತ ಅನ್ಕೊಳ್ಳಿ. ಕೈನೆಟಿಕ್ ಎನರ್ಜಿ ಇಲ್ಲಿ ಇದನ್ನ ಎಕ್ಸ್ಪ್ರೆಸ್ ಮಾಡಿ ಡಿ ಬ್ರಾಗ್ಲಿ ವೇವ್ಲೆಂತ್ ಅಂತ. ಸೊ ಹಾಗಾದ್ರೆ we know that ಡಿ ಬ್ರಾಗ್ಲಿ ವೇವ್ಲೆಂತ್ ಫಾರ್ ಫೋಟಾನ್ ಗೊತ್ತಿದೆ ನಿಮ್ಗೆ, ಏನು? ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಎಂ ಇಂಟು ಸಿ, ಹೌದಲ್ಲ? ಹಾಗಾದ್ರೆ ವಿ ನೋ ದಟ್ ಲ್ಯಾಂಬ್ಡಾ ಫಾರ್ ಪಾರ್ಟಿಕಲ್ ಏನ್ ಬರೀತೀರಾ? ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಎಂ ಇಂಟು ವಿ. ಕ್ಲಿಯರ್? ಇದಿಷ್ಟು ಗೊತ್ತಿರಬೇಕು. ಪಾರ್ಟಿಕಲ್ಗೆ ಎಂ ವಿ, ಫೋಟಾನ್ಗೆ ಎಂ ಸಿ. ಹಾಗಾದ್ರೆ ಇದನ್ನ ಹೇಗೆ ಬರೀತೀರಾ? ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಪಿ. ಯಾರು? ಎಂ ವಿ ನಥಿಂಗ್ ಬಟ್ ಮೊಮೆಂಟಮ್ ಆಯ್ತು. So now we express this momentum in terms of kinetic energy. So in first PUC we know that the concept, what is the relation between kinetic energy and linear momentum? So that is kinetic energy is equals to p square by 2m anta. This is the relation between kinetic energy and momentum ಅಂತ ಓದಿದ್ದೀವಿ. ಇದು ಹೇಗೆ ಬಂತು ಅಂತ ಗೊತ್ತಿದೆ ಅಲ್ವಾ ನಿಮ್ಗೆ? ಗೊತ್ತಿಲ್ಲ ಅಂದ್ರೆ ಇಲ್ಲಿ ಹೇಳಿರ್ತೀನಿ. ಸೊ ಏನು ಕೈನೆಟಿಕ್ ಎನರ್ಜಿ ಅಂದ್ರೆ ನಿಮ್ಗೆ ಗೊತ್ತು, ಆಫ್ ಎಂ ವಿ ಸ್ಕ್ವೇರ್ ಅಂತ, ಹೌದಲ್ಲ? ಆಫ್ ಎಂ ವಿ ಸ್ಕ್ವೇರ್. ಹಾಗಾದ್ರೆ ಮೂಮೆಂಟಮ್ ಅಂದ್ರೆ ಎಂ ಇಂಟು ವಿ. ಇಲ್ಲಿ ವಿ ಸ್ಕ್ವೇರ್ ಇದೆ, ಇಲ್ಲಿ ಒಂದೇ ಒಂದು ಎಂ ಇದೆ. ಅದಕ್ಕೆ ಏನ್ ಮಾಡ್ತೀನಿ? ಎಂ ನ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ತೀನಿ. ಏನಾಗುತ್ತೆ? ಆಫ್ ಎಂ ಸ್ಕ್ವೇರ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಎಂ. ಒನ್ ಎಂ ಕ್ಯಾನ್ಸಲ್ ಆದ್ರೆ ಅಷ್ಟೇ ಬರುತ್ತೆ. ಎಂ ವಿ ನಥಿಂಗ್ ಬಟ್ ಮೂಮೆಂಟಮ್, ಸಬ್ಸ್ಟಿಟ್ಯೂಷನ್ಸ್ ಮಾಡಿ ಕೆ ನಥಿಂಗ್ ಬಟ್ ಪಿ ಸ್ಕ್ವೇರ್ ಡಿವೈಡೆಡ್ ಬೈ 2m ಆಗುತ್ತೆ. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ ಅಂಡ್ ಮೊಮೆಂಟಮ್ ಅಂತ. ಅದನ್ನ ನಾನು ಇಲ್ಲಿ ತಗೊಂಡಿದ್ದೀನಿ. ಕೈನೆಟಿಕ್ ಎನರ್ಜಿ ನಥಿಂಗ್ ಬಟ್ ಪಿ ಸ್ಕ್ವೇರ್ ಬೈ 2m. ಸೊ ಹಾಗಾದ್ರೆ ಮೂಮೆಂಟಮ್ ಜಾಗಕ್ಕೆ ಸಬ್ಸ್ಟಿಟ್ಯೂಷನ್ಸ್ ಮಾಡಬೇಕು. ಹಾಗಾದ್ರೆ ಏನಾಗುತ್ತೆ? ಪಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2k ಇಂಟು ಎಂ ಆಗುತ್ತೆ, ಹೌದಾ? ಕ್ರಾಸ್ ಮಲ್ಟಿಫಿಕೇಶನ್. ನನಗೆ ಬೇಕಾಗಿರೋದು ಪಿ, ದೇರ್ ಫೋರ್ ಸ್ಕ್ವೇರ್ ರೂಟ್ ಆಫ್ 2k ಇಂಟು ಎಂ. ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ಸ್ ಮಾಡಿ. ಸೊ
mention the de Broglie wavelength in terms of kinetic energy ಅಂದ್ರೆ lambda is equals to h divided by p, nothing but square root of 2k into m. So this is the expression for de Broglie wavelength in terms of kinetic energy. Okay, here h stands for Planck's constant, ಅದರ ವ್ಯಾಲ್ಯೂ ಗೊತ್ತಿದೆ ನಿಮ್ಗೆ ಆಲ್ರೆಡಿ 6.63 into 10 power minus 34. K represent kinetic energy of the moving particle, m represent mass of the moving particle, that is material particle. So this is the de Broglie wavelength in terms of kinetic energy. ಗೊತ್ತಾಯ್ತಾ? ಇದೆಲ್ಲ ಹೇಗ್ ನೆನಪಲ್ಲಿ ಇಟ್ಕೊಂಡಿರ್ಬೇಕು ಅಂದ್ರೆ ಇದೇ ರಿಲೇಷನ್. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಎಚ್ ಬೈ ಪಿ ಅಂತ ಗೊತ್ತಿರುತ್ತೆ ಮೂವಿಂಗ್ ಪಾರ್ಟಿಕಲ್ ಗೆ. ಪಿ ಗೆ ಕೈನೆಟಿಕ್ ಎನರ್ಜಿ ಎಕ್ಸ್ಪ್ರೆಸ್ ಮಾಡಬೇಕು. ಕೆ ಇಸ್ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಬೈ 2m. ಹಾಗಾದ್ರೆ ಪಿ ಅಂದ್ರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 2km. ಅದನ್ನೇ ಈ ಜಾಗಕ್ಕೆ ಸಬ್ಸ್ಟಿಟ್ಯೂಷನ್ಸ್ ಮಾಡಿದೀನಿ ಅಷ್ಟೇ. ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು. 2 ಮಾರ್ಕ್ ಕೇಳ್ತಾರೆ ಅವಾಗ. ಸೊ ಇಲ್ಲಿರುವಂತ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು. ದಿಸ್ ಇಸ್ ನೋಟ್ 1. ನೆಕ್ಸ್ಟ್ ನೋಟ್ 2. Express de Broglie wavelength in terms of accelerating potential. अगर accelerating potential ಅಲ್ಲಿ express ಮಾಡಿ, that is V, capital V ಅಂದ್ರೆ accelerating potential ಅಂದ್ರೆ anode potential. ನಾವು ಎಕ್ಸ್ಪೆರಿಮೆಂಟ್ ನ ಪರ್ಫಾರ್ಮ್ ಮಾಡಿದ್ವಲ್ಲ, anode potential ಅಲ್ಲಿ de Broglie wavelength ನ ಎಕ್ಸ್ಪ್ರೆಸ್ ಮಾಡಬೇಕು. ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? ಈ ಈಕ್ವೇಶನ್ ನೇ ತಗೊಳ್ತೀನಿ ನೋಡಿ. ಸೊ de Broglie wavelength in terms of kinetic energy is given by lambda is equals to h by 2 into k into m. Here k stands for kinetic energy. So now we know that the relation between kinetic energy and accelerating potential ಓದಿದೀವಿ ಅಲ್ವಾ? ಏನು? k is equals to e into v. v ನಾಟ್ ಅಂತ ಬರ್ದಿದೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಲ್ಲಿ. ಇಲ್ಲಿ ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್ ಆಗಿರೋದ್ರಿಂದ v ತಗೊಂಡಿದ್ದೀನಿ ಅಷ್ಟೇ. ಓಕೆ, ಸೊ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಹೇಳ್ಬೇಕಾದ್ರೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿಗೆ ವಿ ನಾಟ್ ಆಗುತ್ತೆ. ಸೊ ಜನರಲ್ ಕೈನೆಟಿಕ್ ಎನರ್ಜಿಗೆ ಸ್ಟಾಪಿಂಗ್ ಪೊಟೆನ್ಶಿಯಲ್. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ ಅಂಡ್ ದ ಆಕ್ಸಿಲರೇಟಿಂಗ್ ಪೊಟೆನ್ಶಿಯಲ್. ಸಬ್ಸ್ಟಿಟ್ಯೂಷನ್ಸ್ ಮಾಡಿ ಏನಾಗುತ್ತೆ? ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h by square root of 2k into, ಸಾರಿ k ಜಾಗಕ್ಕೆ ಸಬ್ಸ್ಟಿಟ್ಯೂಷನ್ಸ್ ಮಾಡ್ಬೇಕಲ್ವಾ? k ಅಂದ್ರೆ ಏನು ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ? ve into m ಅಂತ ಆಗುತ್ತೆ. k ಜಾಗಕ್ಕೆ ve ಸಬ್ಸ್ಟಿಟ್ಯೂಷನ್ಸ್ ಮಾಡಿದೆ. ಸೊ ಒಟ್ಟಾರೆ ಇದನ್ನ ಕರೆಕ್ಟ್ ಆಗಿ ಬರೆದ್ಬಿಡ್ತೀನಿ ನೋಡಿ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h divided by square root of 2 into ev, k ಅಂದ್ರೆ ev into m. So this is the expression for de Broglie wavelength in terms of accelerating potential. Here h is the Planck constant, e is the charge of the material particle, capital V velocity ಅಂತ ಹೇಳ್ಬಹುದು. Here capital V stands for accelerating potential, m stands for mass of the particle. So for an electron, ಹಾಗಾದ್ರೆ ಮೂವಿಂಗ್ ಪಾರ್ಟಿಕಲ್ ಗೆ ಆಯ್ತು. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಫಾರ್ ಎಲೆಕ್ಟ್ರಾನ್, ಎಲೆಕ್ಟ್ರಾನ್ ಇಸ್ ದ ಮೂವಿಂಗ್ ಪಾರ್ಟಿಕಲ್. ಎಲೆಕ್ಟ್ರಾನ್ ಜಾಗಕ್ಕೆ ಸಬ್ಸ್ಟಿಟ್ಯೂಷನ್ಸ್ ಮಾಡುವ, ಏನ್ ಬರುತ್ತೆ ವ್ಯಾಲ್ಯೂ ಅಂತ. ಫಾರ್ ಎಲೆಕ್ಟ್ರಾನ್ ಏನಾಗುತ್ತೆ? ಎಚ್ ವ್ಯಾಲ್ಯೂ ಗೊತ್ತಿದೆ, 6.63 into 10 power minus 34. Okay, so here charge of an electron 1.6 into 10 power minus 19 coulomb. Okay, so then mass of the electron, that is 9.1 into 10 power minus 31 kg. ಹಾಗಾದ್ರೆ h ವ್ಯಾಲ್ಯೂ, e ವ್ಯಾಲ್ಯೂ, m ವ್ಯಾಲ್ಯೂ ಮೂರು ಕೂಡ ಎಲೆಕ್ಟ್ರಾನ್ ಗೆ ಗೊತ್ತಿದೆ. ಅದನ್ನ ಸಬ್ಸ್ಟಿಟ್ಯೂಷನ್ಸ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ, ಸೊ ದ de Broglie wavelength ಫಾರ್ ಎನ್ ಎಲೆಕ್ಟ್ರಾನ್, ಲ್ಯಾಂಬ್ಡಾ e ಅಂದ್ರೆ ಪರ್ಟಿಕ್ಯುಲರ್ ಮೂವಿಂಗ್ ಪಾರ್ಟಿಕಲ್ ಎಲೆಕ್ಟ್ರಾನ್ ಗೆ ಏನಾಗುತ್ತೆ ಅಂದ್ರೆ, ಸೊ ದಟ್ ಈಸ್ 12.24 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ವಿ. ಅದಕ್ಕೆ ನಮ್ಗೆ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಹಾಗೆ ಉಳಿಸಿದೀನಿ. ಸೊ 12.24 ಆಂಗ್ಸ್ಟ್ರಾಮ್ ಯೂನಿಟ್. So this is the value of de Broglie wavelength for an electron. ಎಲೆಕ್ಟ್ರಾನ್ ಮೂವ್ ಆಗ್ತಿದ್ರೆ ಈ ಮೂರು ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಷನ್ಸ್ ಮಾಡಿದಾಗ de Broglie wavelength ಸಿಗುತ್ತೆ. 12.24 divided by square root of v ಆಂಗ್ಸ್ಟ್ರಾಮ್ ಯೂನಿಟ್. ಆಂಗ್ಸ್ಟ್ರಾಮ್ ಯೂನಿಟ್ ಅಂದ್ರೆ 10 power
-10 ಅಂತ. ಓಕೆ, ಇದಿಷ್ಟು ಕೂಡ ಡಿ ಬ್ರಾಗ್ಲಿ ವೇವ್ ಲೆಂತ್ ಬಗ್ಗೆ ಗೊತ್ತಾಯ್ತಲ್ಲ. ಡಿ ಬ್ರಾಗ್ಲಿ ವೇವ್ ಲೆಂತ್ ಫಾರ್ ಫೋಟಾನ್, ಡಿ ಬ್ರಾಗ್ಲಿ ವೇವ್ ಲೆಂತ್ ಫಾರ್ ಮೂವಿಂಗ್ ಪಾರ್ಟಿಕಲ್. In terms of kinetic energy, therefore k into m. So ಈ equation ಇಂದ substitutions ಮಾಡ್ತೀರಾ. So in terms of accelerating potential, kinetic energy ಅಂತಿಂಬಿಟ್ಟು E into V substitutions ಮಾಡ್ತೀರಾ. For an electron having value h, m and e substitutions ಮಾಡಿದ್ರೆ finally de Broglie wavelength for an electron 12.24 divided by square root V angstrom unit. ಸೊ ಓಕೆ, ಇದಿಷ್ಟು ಕೂಡ ಡಿ ಬ್ರಾಗ್ಲಿ ವೇವ್ ಲೆಂತ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಈ ಚಾಪ್ಟರ್ ನ ಕೊನೆ ಕಾನ್ಸೆಪ್ಟ್ ಇದೆ, ಲಾಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಐನ್ಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. State and explain Einsenburg uncertainty principle. Uncertainty principle. ಈ ತರ ಕ್ವಶನ್ಸ್ ಕೇಳಿದ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಐನ್ಸನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್, ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಇದನ್ನ? ಸೊ what is the statement of Einsenberg uncertainty principle? Suppose a particle is moving, ಯಾವುದೋ ಒಂದು ಪಾರ್ಟಿಕಲ್ ಮೂವ್ ಆಗ್ತಿದೆ. ಸಪೋಸ್ electron is moving. Okay, electron is moving. So according to Einsenberg uncertainty principle, it states that it is impossible to measure simultaneously. So observe ಮಾಡಿ, ಹಾಗೆ ಮೈಕ್ ಆನ್ ಮಾಡಿ, ಆಫ್ ಮಾಡಿ ಯಾರೋ ಪ್ಲೀಸ್. It is impossible to measure. It is impossible to measure simultaneously ಅಂದ್ರೆ ಜೊತೆಯಾಗಿ. It is impossible to measure simultaneously. ಸೊ ಯಾವ್ದಾವ್ದನ್ನ ಅಂದ್ರೆ ಒಂದೇ ಸಾರಿ ಜೊತೆಯಾಗಿ ಇಟ್ ಈಸ್ ಇಂಪಾಸಿಬಲ್ ಟು ಮೆಜರ್ ಮಾಡಕ್ ಆಗಲ್ಲ. ಯಾವ್ದಾವ್ದನ್ನ ಅಂದ್ರೆ ದ ಪೊಸಿಷನ್ and the momentum of the particle. Accurately. So this is the statement. So when the particle is moving, so that is electron is moving, for suppose example, so this electron is moving, it is impossible to measure accurately the position and the momentum of the particle. Here the this electron is moving, so when this is moving, this impossible to measure the position ಅಂದ್ರೆ ಯಾವ ಪೊಸಿಷನ್ ಅಲ್ಲಿ ಇದೆ, x ನ ನಾವು ಆಕ್ಯುರೇಟ್ ಆಗಿ ಮೆಜರ್ ಮಾಡಿದ್ರೆ, ಸೊ ಮೂಮೆಂಟಮ್ ನ ನಾವು ಆಕ್ಯುರೇಟ್ ಆಗಿ ಮೆಜರ್ ಮಾಡಕ್ ಆಗಲ್ಲ. ಅಥವಾ ಮೂಮೆಂಟಮ್ ನ ಆಕ್ಯುರೇಟ್ ಆಗಿ ಮೆಜರ್ ಮಾಡಿದ್ರೆ ಪೊಸಿಷನ್ ನ ಆಕ್ಯುರೇಟ್ ಆಗಿ ಮಾಡಕ್ ಆಗಲ್ಲ. ಒಟ್ಟಾರೆ ಜೊತೆಯಾಗಿ ಪೊಸಿಷನ್ ಅಂಡ್ ಮೂಮೆಂಟಮ್ ನ ಆಕ್ಯುರೇಟ್ ಆಗಿ ಮೆಜರ್ ಮಾಡಕ್ ಸಾಧ್ಯನೇ ಆಗಲ್ಲ ಅನ್ನೋದು ಐನ್ಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಓಕೆ, ಇಟ್ ಈಸ್ ಇಂಪಾಸಿಬಲ್ ಟು ಮೆಜರ್ ಸೈಮಲ್ಟೇನಿಯಸ್ಲಿ ದ ಪೊಸಿಷನ್ and the momentum of the particle accurately. accurate ಆಗಿ ಮೆಜರ್ ಮಾಡಕ್ಕಾಗಲ್ಲ. ಸೊ ದಟ್ಸ್ ವೈ ಏನ್ ಮಾಡಿದೆ, ಒಂದ್ಸರಿ ಮೂಮೆಂಟಮ್ ನ ಆಕ್ಯುರೇಟ್ ಆಗಿ ಮೆಜರ್ ಮಾಡ್ಕೊಳ್ಬಹುದು, ಆಫ್ಟರ್ ಸರ್ಟನ್ ಟೈಮ್ ಇನ್ನೊಂದ್ಸರಿ ಪೊಸಿಷನ್ ನ ಆಕ್ಯುರೇಟ್ ಆಗಿ ಮಾಡ್ಬೋದು. ಬಟ್ ಎರಡನ್ನೂ ಕೂಡ ಜೊತೆಯಾಗಿ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಏನಾಗುತ್ತೆ, ಜೊತೆಯಾಗಿ ಮೆಜರ್ ಮಾಡಿದ್ರೆ ಎರರ್ ಕ್ರಿಯೇಟ್ ಆಗುತ್ತೆ. ಇದ್ರಲ್ಲಿ ಎರರ್ ಕ್ರಿಯೇಟ್ ಆಗ್ಬೋದು ಅಥವಾ ಇದರಲ್ಲಿ ಎರರ್ ಬರ್ಬೋದು ಅನ್ನೋದು ಐನ್ಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ನ ಸ್ಟೇಟ್ಮೆಂಟ್. ಸೊ ಹಾಗಿದ್ರೆ ಸೊ ಇದ್ರ ಪ್ರಕಾರ ಪೊಸಿಷನ್ ಅಂಡ್ ಮೂಮೆಂಟಮ್ ನ ಆಕ್ಯುರೇಟ್ ಆಗಿ ಮೆಜರ್ ಮಾಡಕ್ ಆಗಲ್ಲ ಅಂದ್ರೆ,
ಸೊ ದೇರ್ ಫಾರ್ ಸಮ್ ಎರರ್ ಇರುತ್ತೆ. ಎಷ್ಟು ಎರರ್ ಇರುತ್ತೆ ಅಂದ್ರೆ ದ ಪ್ರಾಡಕ್ಟ್ ಆಫ್ therefore the product of uncertainty in measurement of position so the product of first one ಯಾವ ತಗೋತಾ ಇದೀನಿ uncertainty in the measurement of position that is denoted by delta x ಅಂದ್ರೆ ಪೊಸಿಷನ್ ಅಂತಲ್ಲ, ಅನ್ಸರ್ಟಿನಿಟಿ ಎಷ್ಟು ಒಂದು ಎರರ್ ಬರುತ್ತಲ್ಲ ಆ ಎರರ್ ನಾನು ಡೆಲ್ಟಾ ಎಕ್ಸ್ ಅಂತ ಹೇಳಿದ್ದೀನಿ. ಅನ್ಸರ್ಟಿನಿಟಿ ಇನ್ ದ ಮೆಜರ್ಮೆಂಟ್ ಆಫ್ ಪೊಸಿಷನ್ ಅಂಡ್ ಅನ್ಸರ್ಟಿನಿಟಿ ಇನ್ ಮೆಜರ್ಮೆಂಟ್ ಆಫ್ ಮೂಮೆಂಟಮ್ ಅಂದ್ರೆ ಡೆಲ್ಟಾ ಪಿ ಅಂದ್ರೆ ಮೂಮೆಂಟಮ್, ಡೆಲ್ಟಾ ಪಿ ಅಂದ್ರೆ ಎರರ್ ಅಷ್ಟೇ. ಅನ್ಸರ್ಟನಿಟಿ ಅಂದ್ರೆ ಎರರ್, ಅನಿಶ್ಚಿತತೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಂದ್ರೆ ಪೊಸಿಷನ್ ನ ಮೆಜರ್ ಮಾಡ್ಬೇಕಾದ್ರೆ ಒಂದಷ್ಟು ಏನೋ ಅನಿಶ್ಚಿತ ಕ್ರಿಯೇಟ್ ಆಗುತ್ತೆ, ಎರರ್, ದಟ್ ಈಸ್ ಡೆಲ್ಟಾ ಎಕ್ಸ್. ಅದೇ ರೀತಿ ಮೂಮೆಂಟಮ್ ನ ಮೆಜರ್ ಮಾಡ್ಬೇಕಾದ್ರೆ ಸಮ್ ಎರರ್ ಕ್ರಿಯೇಟ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಡೆಲ್ಟಾ ಪಿ. ಸೊ ಹಾಗಾದ್ರೆ ಇವೆರಡು ಎರರ್ ಪ್ರಾಡಕ್ಟ್ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ ದಟ್ ಈಸ್ ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ, ದಟ್ಸ್ ಈಕ್ವಲ್ಸ್ ಟು ಎಚ್ ಕ್ರಾಸ್. ಎಚ್ ಕ್ರಾಸ್ ಅಂದ್ರೆ ಏನಂತ ಹೇಳ್ತೀನಿ. ದಿಸ್ ಈಸ್ ಕಾಲ್ಡ್ ಐನ್ಸನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಇಲ್ಲಿ ಡೆಲ್ಟಾ ಎಕ್ಸ್ ಅಂದ್ರೆ ಪೊಸಿಷನ್ ಅಂತ ಹೇಳ್ಬಾರ್ದು, ದಟ್ ಈಸ್ ಅನ್ಸರ್ಟನಿಟಿ ಇನ್ ದ ಮೆಜರ್ಮೆಂಟ್ ಆಫ್ ಪೊಸಿಷನ್ ಅಂತ. ಅಂದ್ರೆ ಪೊಸಿಷನ್ ನ ಮೆಜರ್ ಮಾಡ್ಬೇಕಾದ್ರೆ ಕ್ರಿಯೇಟ್ ಆದಂತ ಎರರ್. ಡೆಲ್ಟಾ ಪಿ ಅಂದ್ರೆ ನಾಟ್ ಮೊಮೆಂಟಮ್, ಇಟ್ ಈಸ್ ದ ಅನ್ಸರ್ಟನಿಟಿ ಇನ್ ದ ಮೆಜರ್ಮೆಂಟ್ ಆಫ್ ಮೂಮೆಂಟಮ್ ನ ಮೆಜರ್ ಮಾಡ್ಬೇಕಂತ ಕ್ರಿಯೇಟ್ ಆದಂತ ಎರರ್. ಸೊ ಇದೆರಡು ಪ್ರಾಡಕ್ಟ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ ಎಚ್ ಕ್ರಾಸ್ ಗೆ ಈಕ್ವಲ್ ಆಗಿರುತ್ತೆ. ಸೊ ದಟ್ ಈಸ್ ದ ಅನದರ್ ಸ್ಟೇಟ್ಮೆಂಟ್ ಆಫ್, ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಐನ್ಸನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಹೇಳ್ಬೋದಲ್ಲ, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್. ಐನ್ಸನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಅಂದ್ರೆ ಇದಿಷ್ಟು. It is impossible to measure simultaneously the position and the momentum of the particle accurately. So therefore ಆಗಿದ್ದಾಗ accurate ಆಗಿ ಮೆಜರ್ ಮಾಡಕ್ಕಾಗಲ್ಲ ಅಂದ್ರೆ ಎರರ್ ಇರುತ್ತೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. Therefore the product of uncertainty in the measurement of position and the uncertainty in the measurement of momentum, that's equals to h cross, that is h cross. Where ಹಾಗಿದ್ರೆ h cross ಅಂದ್ರೆ ಏನು? h cross nothing but h by 2 pi n. h by 2 pi ನ ನಾವು h cross ಅಂತ ಹೇಳ್ತೀವಿ ಅಷ್ಟೇ. h ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಪೈ ಅಂದ್ರೆ 3.14. ಸೊ ಇದನ್ನ ನಾವು h by 2 pi ಅಂತ ಹೇಳೋ ಬದಲು h cross ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ಕೂಡ ಐನ್ಸನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಹಾಗಿದ್ರೆ ನೋಟ್, ಇದ್ರಲ್ಲಿ ಒಂದೆರಡು ಪಾಯಿಂಟ್ ಇದೆ, ಹೇಳ್ಬಿಡ್ತೀನಿ. ಸೊ ಇಫ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಮೆಜರ್ಡ್ ಅಕ್ಯುರೇಟ್ಲಿ, ಇವಾಗ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ, ಇವಾಗ ನಾನು ಬರೀ ಪೊಸಿಷನ್ ನ ಮಾತ್ರ ಅಕ್ಯುರೇಟ್ ಆಗಿ ಮೆಜರ್ ಮಾಡ್ತೀನಿ. ಸೊ ಆಗಿದ್ದಾಗ ಮೂಮೆಂಟಮ್ ಏನಾಗುತ್ತೆ ಅಂತ ನೋಡುವ ಅಕಾರ್ಡಿಂಗ್ ಟು ದಿಸ್ ರಿಲೇಷನ್. ಫಸ್ಟ್ ಒನ್, ಇಫ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಮೆಜರ್ಡ್ ಅಕ್ಯುರೇಟ್ಲಿ, particle measured accurately ಅಂದ್ರೆ ಪೊಸಿಷನ್ ನ ಅಕ್ಯುರೇಟ್ ಆಗಿ ಮೆಜರ್ ಮಾಡಿದೀನಿ ಅಂದ್ರೆ ಡೆಲ್ಟಾ ಎಕ್ಸ್ 0 ಆಗುತ್ತೆ. ಅಂದ್ರೆ ಪೊಸಿಷನ್ ನ ಎರರ್ 0 ಆಯ್ತು, ಯಾಕಂದ್ರೆ ಎಕ್ಸ್ ನ ನಾನು ಅಕ್ಯುರೇಟ್ ಆಗಿ ಮೆಜರ್ ಮಾಡ್ತಿರೋದ್ರಿಂದ ಪೊಸಿಷನ್ ನ, ಇದನ್ನ ನಾನು ಮೆಜರ್ ಮಾಡ್ತಾ ಇಲ್ಲ, ಬರೀ ಇದನ್ನ ಮಾತ್ರ ಮೆಜರ್ ಮಾಡ್ತಾ ಇದ್ದೀನಿ. ಓಕೆ, ಅವಾಗ ಏನಾಯ್ತು, ಡೆಲ್ಟಾ ಎಕ್ಸ್ 0 ಆಯ್ತು. ಹಾಗಾದ್ರೆ ಡೆಲ್ಟಾ ಪಿ, ಹಾಗಾದ್ರೆ ಮೆಜರ್ಮೆಂಟ್ ಆಫ್ during the that is uncertainty during the measurement of momentum ಏನಾಗುತ್ತೆ? According to this relation, delta p is equals to h cross by delta x ಅಂತ ಆಗುತ್ತೆ, ಹೌದಾ? ಹಾಗಾದ್ರೆ ಡೆಲ್ಟಾ ಎಕ್ಸ್ ಅಂದ್ರೆ 0 ಆಯ್ತು, ಹಾಗಾದ್ರೆ h cross by 0 nothing but infinity. ಅಂದ್ರೆ ಡೆಲ್ಟಾ ಪಿ ಇನ್ಫಿನಿಟಿ ಆಗುತ್ತೆ when delta x 0. ಅಂದ್ರೆ ನಾವು ಪೊಸಿಷನ್ ನ ಅಕ್ಯುರೇಟ್ ಆಗಿ ಮೆಜರ್ಮೆಂಟ್ ಮಾಡಿದ್ರೆ ಏನಾಗುತ್ತೆ, ಸೊ ದ ಎರರ್ ಆಫ್ ದ ಮೆಜರ್ಮೆಂಟ್ ಆಫ್ ಮೂಮೆಂಟಮ್ ಇನ್ಫಿನಿಟಿ, ಅಂದ್ರೆ ಇದ್ರದ್ದು ಎರರ್ ಜಾಸ್ತಿ ಆಗತ್ತೆ. ಹಾಗಾದ್ರೆ ಇದನ್ನು ಕೂಡ 0 ಆಗ್ಬಿಟ್ಟಿದ್ರೆ ಎರಡು ಕೂಡ ಅಕ್ಯುರೇಟ್ ಆಗಿ ಮೆಜರ್ ಮಾಡ್ಬೋದಿತ್ತು ಅಂತ ಮೀನಿಂಗ್. ಬಟ್ ಇದು ಇನ್ಫಿನಿಟಿ ಬರ್ತಿದೆ ಅಂದ್ರೆ ತುಂಬಾನೇ ಎರರ್ ಬಂದ್ಬಿಡುತ್ತೆ.
ಸೊ ವೆನ್ ವಿ ಮೆಜರ್ ಪೊಸಿಷನ್ ಅಕ್ಯುರೇಟ್ಲಿ. ಓಕೆ, ಸೊ ನಿಮ್ಗೆ ಒಂದೊಂದು ಮಾರ್ಕ್ ಕ್ವಶನ್ ಈ ತರ ಕೇಳ್ಬೋದು. ಸೊ ವೆನ್ ವಿ ಪೊಸಿಷನ್ ಆಫ್ ದ position of the particle measured accurately, then what about the value of momentum ಅಥವಾ what is the uncertainty in the measurement of momentum ಅಂತ ಕೇಳ್ಬೋದು. ಅವಾಗ ನೀವು ಇನ್ಫಿನಿಟಿ ಅಂತ ಹೇಳ್ಬೇಕು. ಓಕೆ, ಇದು ಫಸ್ಟ್ ಒನ್. ಇದಕ್ಕೆ ಕಾನ್ವರ್ಸ್ ಆಗಿ ಇನ್ನೊಂದು ಯೋಚನೆ ಮಾಡಿದ್ರೆ, if the momentum of the particle measured accurately, ಹಾಗಾದ್ರೆ ಮೂಮೆಂಟಮ್ ನ ಅಕ್ಯುರೇಟ್ ಆಗಿ ಮೆಜರ್ ಮಾಡುವ ಅಂದ್ರೆ ಡೆಲ್ಟಾ ಪಿ is equals to 0, ದೇರ್ ಇಸ್ ನೋ ಎರರ್ ಇನ್ ದ ಮೆಜರ್ಮೆಂಟ್ ಆಫ್ ಮೂಮೆಂಟಮ್ ಅಂತ ಹಾಗಿದ್ದಾಗ ಏನಾಗುತ್ತೆ ಈಕ್ವೇಶನ್. ಸೊ ದೇರ್ ಫೋರ್ ಡೆಲ್ಟಾ ಎಕ್ಸ್ is equals to h ಕ್ರಾಸ್ ಬೈ ಡೆಲ್ಟಾ ಪಿ. ರಿಅರೇಂಜ್ ಮಾಡ್ಕೊಂಡಿದ್ದೀನಿ ನನಗೆ ಯಾವ್ದು ಬೇಕು ಅದನ್ನ. ಹಾಗಾದ್ರೆ ಮೂಮೆಂಟಮ್ ಅಂದ್ರೆ 0 ಆಯ್ತು, ದೇರ್ ಫೋರ್ h ಕ್ರಾಸ್ ಬೈ 0, ದೇರ್ ಫೋರ್ ಡೆಲ್ಟಾ ಎಕ್ಸ್ is equals to ಇನ್ಫಿನಿಟಿ. ಅಂದ್ರೆ ನೀವೇನಾದ್ರೂ ಮೂಮೆಂಟಮ್ ನ ಅಕ್ಯುರೇಟ್ ಆಗಿ ಮೆಜರ್ ಮಾಡಕ್ ಹೋದ್ರೆ ಪೊಸಿಷನ್ ಎರರ್ ಇನ್ಫಿನಿಟಿ ಅಷ್ಟು ಜಾಸ್ತಿ ಆಗ್ಬಿಡುತ್ತೆ. ಒಟ್ಟಾರೆ ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ನಾವು ಜೊತೆಯಾಗಿ ಪೊಸಿಷನ್ ನ ಅಕ್ಯುರೇಟ್ ಆಗಿ ಮೆಜರ್ ಮಾಡಕ್ ಆಗಲ್ಲ, ಮತ್ತೆ ಮೂಮೆಂಟಮ್ ನು ಕೂಡ ಅಕ್ಯುರೇಟ್ ಆಗಿ ಮೆಜರ್ ಮಾಡಕ್ ಆಗಲ್ಲ. ಪೊಸಿಷನ್ ನ ಅಕ್ಯುರೇಟ್ ಆಗಿ ಮೆಜರ್ ಮಾಡಿದ್ರೆ ಮೂಮೆಂಟಮ್ ಅಕ್ಯುರೇಟ್ ಆಗಿ ಬರಲ್ಲ, ಅಂದ್ರೆ ಎರರ್ ಜಾಸ್ತಿ ಆಗುತ್ತೆ. ಮೂಮೆಂಟಮ್ ನ ಅಕ್ಯುರೇಟ್ ಆಗಿ ಮೆಜರ್ ಮಾಡಕ್ ಹೋದ್ರೆ ಪೊಸಿಷನ್ ಎರರ್ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಐನ್ಸೆನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಓಕೆ, ಸೊ ದೆನ್ ಇದಿಷ್ಟು ಕೂಡ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ಅಲ್ಲಿ ಥಿಯರಿ ಇರುವಂತಹ ಪಾರ್ಟ್. ಮತ್ತೆ ಇದರಲ್ಲಿ ನಿಮ್ಗೆ ಒಂದು ನೋಟ್ ಪಾಯಿಂಟ್ ಇಟ್ಟಿದ್ದಾರೆ, ಅದನ್ನೇನು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಬಟ್ ತಿಳ್ಕೊಂಡಿರ್ಬೇಕಾಗತ್ತೆ ಸ್ವಲ್ಪ. ಸೊ ದಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಸೆಲ್ ಆರ್ ಫೋಟೋ ಸೆಲ್ ಅಂದ್ರೆ ಏನು ಅಂದ್ಬಿಟ್ಟು ಇವತ್ತಿನ ಕ್ಲಾಸ್ ನ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಇಂದ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡುವ. ಸೊ ಹಾಗಿದ್ರೆ ನೆಕ್ಸ್ಟ್ ಲಾಸ್ಟ್ ಒನ್, ಫೋಟೋ ಸೆಲ್. ಸೊ ವಾಟ್ ಈಸ್ ಫೋಟೋ ಸೆಲ್ ಅಂತ ನೀವೆಲ್ಲ ಓದಿದಿರಲ್ಲ, ಸೋಲಾರ್ ಸೆಲ್ ಅಂತ, ಅದೇ ತರ ಬರುವಂತದ್ದು. ಇವಾಗ ಯಾವುದೋ ಒಂದು ಸ್ಟ್ರೀಟ್ ಲೈಟ್ ಇರುತ್ತೆ ಹೌದಲ್ಲ, ಸ್ಟ್ರೀಟ್ ಲೈಟ್ಸ್ ಎಲ್ಲ ನಾವು ಆಫ್ ಮಾಡ್ಬೇಕು ಆನ್ ಮಾಡ್ಬೇಕು ಅಂದ್ರೆ ಸೊ ಆ ಲೈಟ್ ನ ಯೂಸ್ ಮಾಡ್ಕೊಂಡು ವರ್ಕ್ ಆಗುವಂತದ್ದು ಸೋಲಾರ್ ಸೆಲ್ ಅಥವಾ ಫೋಟೋ ಸೆಲ್ ಅಂತ ಹೇಳ್ಬೋದು. ಹಾಗಾದ್ರೆ ವಾಟ್ ಈಸ್ ಫೋಟೋ ಸೆಲ್? ಡೆಫಿನೇಷನ್ ನಾವು ತಿಳ್ಕೊಂಡಿರ್ಬೇಕು. ಫೋಟೋ ಸೆಲ್ ಅಂದ್ರೆ ಇಟ್ ಈಸ್ ಎ ಡಿವೈಸ್ used to convert light energy into electrical energy. ಓಕೆ, ಸೊ ಲೈಟ್ ಎನರ್ಜಿನ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಜನರೇಷನ್ ಮಾಡುವಂತದ್ನ ನಾವು ಫೋಟೋ ಸೆಲ್ ಅಂತ ಹೇಳ್ತೀವಿ. ಸೊ ಸೋಲಾರ್ ಸೆಲ್ ಅಂತ ಓದ್ತಿದ್ರಲ್ಲ ನೀವು, ಅದೇ ತರ ಅಂದ್ರೆ ಬೀಳುವಂತ ಲೈಟ್ ನ ಯೂಸ್ ಮಾಡ್ಕೊಂಡು ಕರೆಂಟ್ ನ ಡೆವಲಪ್ ಮಾಡಿದ್ರೆ ಅದನ್ನ ನಾವು ಫೋಟೋ ಸೆಲ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದ ಪ್ರಿನ್ಸಿಪಲ್? ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ದಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಪ್ರಿನ್ಸಿಪಲ್ ಮೇಲೆ ಈ ಸೆಕ್ಷನ್ ಆಗುತ್ತೆ. ವೆನ್ ಲೈಟ್ ಇಸ್ ಇನ್ಸಿಡೆಂಟ್, the electrons are ejected, so these electrons are moving in the circuit, produce current. So this phenomena called as photoelectric effect. ಆ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗದೆ ಫೋಟೋ ಸೆಲ್ ಆಗಿರುತ್ತೆ. ಸೊ ದೆನ್ ವಾಟ್ ಆರ್ ದ ಯೂಸಸ್? ಹಾಗಾದ್ರೆ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಸೊ ದಿಸ್ ಫೋಟೋ ಸೆಲ್ ಆರ್ ಫೋಟೋ ವೋಲ್ಟಾನಿಕ್ ಸೆಲ್ ಆರ್ ಫೋಟೋ ಎಲೆಕ್ಟ್ರಿಕ್ ಸೆಲ್ ಎಲ್ಲವೂ ಕೂಡ ಒಂದೇ. ದಿಸ್ ಫೋಟೋ ಸೆಲ್ಸ್ ಆರ್ ಯೂಸ್ಡ್ ಇನ್ ಆಟೋಮ್ಯಾಟಿಕ್ ಸ್ವಿಚಿಂಗ್ ಆಫ್ ಸ್ಟ್ರೀಟ್ ಲೈಟ್ಸ್. ಸ್ಟ್ರೀಟ್ ಲೈಟ್ಸ್ ಉರಿತಾ ಇರುತ್ತೆ ಬೆಳಿಗ್ಗೆನೂ ಕೂಡ, ಹೌದೆಲ್ಲ ನೋಡ್ತಾ ಇರ್ತೀರಾ. ಸೊ ಇದನ್ನ ನಾವು ಆಟೋಮ್ಯಾಟಿಕ್ ಸ್ವಿಚಿಂಗ್ ಅಂದ್ರೆ ರಾತ್ರಿ ಆದ ತಕ್ಷಣ ಈ ಲೈಟ್ಸ್ ಗಳು ಆನ್ ಆಗುವಂತದ್ದು, ಬೆಳಿಗ್ಗೆ ಆದ ತಕ್ಷಣ ಈ ಲೈಟ್ಸ್ ಆಫ್ ಆಗುವಂತದ್ದು, ಈ ತರ ರಿಲೇ ಸರ್ಕ್ಯೂಟ್ ನ ಮಾಡಿ ನಾವು ಯೂಸ್ ಮಾಡೋದೇ ಸೋಲಾರ್ ಸೆಲ್. ದಟ್ ಈಸ್ ಆಟೋಮ್ಯಾಟಿಕ್ ಸ್ವಿಚಿಂಗ್ ಆಫ್ ಸ್ಟ್ರೀಟ್ ಲೈಟ್ಸ್, ಆ ಪರ್ಪಸ್ ಅಲ್ಲಿ ಯೂಸ್ ಮಾಡ್ತೀವಿ. ಮತ್ತೆ ಬರ್ಗ್ಲರ್ ಅಲಾರಮ್ಸ್, ಸೊ ಯಾರಾದ್ರೂ ಕೂಡ ಥೀಫ್ಗಳು ಬಂದ್ರೆ ಬ್ಯಾಂಕ್ಗಳಲ್ಲಿ, ಸೊ ಅಲಾರಂ ಆಗುವಂತ ಪರ್ಪಸ್ ಅಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ.
ಅದೇ ರೀತಿ ಟೆಲಿವಿಷನ್ ಕ್ಯಾಮ್ರಾ, ಕೌಂಟಿಂಗ್ ಆಪರೇಷನ್ಸ್, ಕ್ಯಾಲ್ಕುಲೇಟರ್ ಅಲ್ಲಿ ಇದೆಲ್ಲವೂ ಕೂಡ ನಾವು ಫೋಟೋ ಸೆಲ್ಸ್ ನ ಯೂಸ್ ಮಾಡ್ತೀವಿ. ಸೊ ಇದನ್ನೇನ್ ನಿಮ್ಗೆ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ತಿಳ್ಕೊಂಡಿರ್ಬೇಕು ಅಂತ ಅಷ್ಟೇ. ಫೋಟೋ ಸೆಲ್ ಅಂದ್ರೆ ಏನು ಅರ್ಥ ಆಯ್ತಲ್ಲ? ವಾಟ್ ಇಸ್ ದ ಪ್ರಿನ್ಸಿಪಲ್, ವಾಟ್ ಆರ್ ದ ಯೂಸಸ್, ಒಂದೆರಡು ಯೂಸಸ್ ನ ನೀವು ತಿಳ್ಕೊಂಡಿರ್ಬೇಕು. ಇಟ್ ಈಸ್ ದ ಡಿವೈಸ್ ಯೂಸ್ ಟು ಕನ್ವರ್ಟ್ ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. So it is used in automatic switching of street lights, burglar alarms, television camera and counting operations. So ಇದಿಷ್ಟು ಕೂಡ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ಚಾಪ್ಟರ್. ಸೊ ಒಟ್ಟು ನನಗೆ ಇದು 6 ಅವರ್ಸ್ ಕ್ಲಾಸಸ್ ಆಗಿರುತ್ತೆ. ನಿಮ್ಗೆ ಎಕ್ಸಾಮಿನೇಷನ್ ಅಂದ್ರೆ ನಿಮ್ಮ ಬೋರ್ಡ್ ಸಿಲೆಬಸ್ ಪ್ರಕಾರ 6 ಅವರ್ಸ್ ಇದೆ. ಸೊ ನಾನು ಕೂಡ ಇದನ್ನ ಆಲ್ಮೋಸ್ಟ್ 6 ಕ್ಲಾಸಸ್ ಅಲ್ಲಿ ಮುಗಿಸಿದೀನಿ ಅಂತ ಅನ್ಸುತ್ತೆ. ನೆಕ್ಸ್ಟ್ ಇನ್ನು ಪ್ರಾಬ್ಲಮ್ಸ್ ಉಳ್ಕೊಂಡಿರುತ್ತೆ. ಪ್ರಾಬ್ಲಮ್ಸ್ ನಾಳೆ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಇಂದ ಡೀಟೇಲ್ ಆಗಿ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಹೇಗಿರುತ್ತೆ ಅಂದ್ರೆ, ಯಾವ ತರ ಡಿಸ್ಕಷನ್ ಇರುತ್ತೆ ಅಂದ್ರೆ, ನೀವು ನೋಟ್ಸ್ ನ ರೆಡಿ ಮಾಡ್ಕೊಂಡು, ಇವತ್ತು ಕಳಿಸ್ತೀನಲ್ಲ ನೋಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಇರಬೇಕು. ಸೊ ನಾನು ಪ್ರಾಬ್ಲಮ್ಸ್ ನ ಡಿಕ್ಟೇಟ್ ಮಾಡ್ತೀನಿ, ನೀವು ಬರೀರಿ ಪ್ರಾಬ್ಲಮ್ಸ್ ನ. ಸೊ ನೆಕ್ಸ್ಟ್ ಅದನ್ನ ಜೊತೆಯಾಗಿ ಸಾಲ್ವ್ ಮಾಡ್ತಾ ಹೋಗುವ. ಸೊ ನಿಮ್ಮ ಇಂಟ್ರಾಕ್ಷನ್ ನಾಳೆಯಿಂದ ಇರ್ಬೇಕಾಗತ್ತೆ. ಎಲ್ಲರೂ ಕೂಡ ಮೈಕ್ ಆಫ್ ಮಾಡ್ಬಿಟ್ಟು ಆನ್ಸರ್ ಹೇಳೋದು, ಮಾತಾಡೋದು ಮಾಡ್ಬೇಕು. ಓಕೆ, ಯಾವಾಗ ನೆಕ್ಸ್ಟ್ ಕ್ಲಾಸ್ ಇಂದ. ಮತ್ತೆ ಎಲ್ಲರ ಹತ್ರ ಕ್ಯಾಲ್ಕುಲೇಟರ್ ಇರಬೇಕು. ನೀವು ಕ್ಯಾಲ್ಕುಲೇಷನ್ಸ್ ಮಾಡಿ ಆನ್ಸರ್ನ ನಮ್ಗೆ ಹೇಳ್ಬೇಕಾಗತ್ತೆ. ಅರ್ಥ ಆಗಿದೆಯಲ್ಲ ಇದಿಷ್ಟು ಕೂಡ? ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸೊ ಅಕಸ್ಮಾತ್ ಯಾರಾದ್ರೂ ಕ್ಲಾಸಸ್ ನೋಡಿಲ್ಲ, ಮಧ್ಯದಲ್ಲಿ ಯಾವ್ದಾದ್ರು ಸ್ಕಿಪ್ ಆಗಿದೆ ಅಂದ್ರೆ, ಸೊ ನಾನು ಮಾಡಿರುವಂತ ಎಲ್ಲಾ ಕ್ಲಾಸಸ್ನು ಕೂಡ ನನ್ನ ಯೂಟ್ಯೂಬ್ ಲಿಂಕ್ ಅಲ್ಲಿ ಬಿಟ್ಟಿದ್ದೀನಿ. 1, 2, 3, 4, 5, 6 ಅಂತಾನೆ ಮಾಡಿ, ಆರ್ಡರೈಸ್. ಸೊ ನಿಮ್ಗೆ ಯಾವ್ದಾದ್ರು ಸ್ಕಿಪ್ ಆಗಿದ್ರೆ, ಮಿಸ್ ಆಗಿದ್ರೆ ನೀವು ಹೋಗಲ್ಲಿ ನೋಡ್ಕೊಳ್ಬಹುದು. ಬೇಕಿದ್ರೆ ನೀವು ನನ್ಗೆ ಮೆಸೇಜ್ ಮಾಡಿ, ಯಾವ್ದಾದ್ರು ಲಿಂಕ್ ಬೇಕು ಅಂದ್ರೆ ಆ ಲಿಂಕ್ ನ ನಿಮ್ಗೆ ಕಳ್ಸ್ಕೊಡ್ತೀನಿ. ಸೊ ನಾನು ಎಲ್ಲಾನು ಕೂಡ ಅಲ್ಲಲ್ಲೇ ಅದನ್ನ ಯೂಟ್ಯೂಬ್ ಲಿಂಕ್ ಗೆ ಹಾಕಿದ್ದೀನಿ. ಅದು ಪರ್ಮನೆಂಟ್ ಆಗಿರುತ್ತೆ, ನೀವು ಯಾವಾಗಾದ್ರೂ ನೋಡ್ಬೋದು. 6 ಕ್ಲಾಸಸ್ ಸಿಗುತ್ತೆ. ಓಕೆ, ಎಂಡ್ ಮಾಡ್ತೀನಿ ಹಾಗಾದ್ರೆ. ನೆಕ್ಸ್ಟ್ ಕ್ಲಾಸ್ ಇದೆ ನಾಳೆಯಿಂದ. ನೆಕ್ಸ್ಟ್ ಕ್ಲಾಸ್ ಇಂದ ಎಲ್ಲರೂ ಕೂಡ ವಿತ್ ಕ್ಯಾಲ್ಕುಲೇಟರ್ ಬರ್ಬೇಕು.